ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ನಮಸ್ಕಾರ. ಈ ವಿಡಿಯೋವನ್ನು ನೋಡ್ತಿರುವಂಥ ಎಲ್ಲ ನನ್ನ ಸಜ್ಜನ ಬಂಧುಗಳಿಗೆ ಮತ್ತೊಮ್ಮೆ ನಮಸ್ಕಾರ ಅಂತ ಹೇಳ್ತಾ, ನನ್ನ ವೀಡಿಯೋಸ್ಗಳನ್ನು ಯಾವ್ಯಾವ ಊರಿಂದ ನೋಡ್ತಾ ಇದ್ದೀರಾ ದಯವಿಟ್ಟು ನಿಮ್ಮೂರಿನ ಹೆಸರನ್ನು ಹಾಗೆ ನಿಮ್ಮ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಯಾಕಂದರೆ ಉತ್ತರ ಕೊನೆ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋ ನಿಮಗೆ ಮನ ಮುಟ್ಟುತ್ತಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ, ಯಾರೋ ಒಬ್ಬರು ಕಮೆಂಟ್ ಮಾಡಿದರು, ಸರ್ ಜೀವನದಲ್ಲಿ ತಾಳ್ಮೆ ಅಂದರೆ ಹೇಗಿರಬೇಕು ಅಂತ, ಹಾಗೆ ನಮ್ಮ ಬಗ್ಗೆ ಮಾತಾಡೋರ ಬಗ್ಗೆ ನೀವು ಏನು ಹೇಳ್ತೀರಂತ. ಮನುಷ್ಯನಿಗೆ ಎಲ್ಲಕ್ಕಿಂತ ಮುಖ್ಯವಾದದ್ದು ತಾಳ್ಮೆ. ತಾಳ್ಮೆ ಇಲ್ದಿದ್ದರೆ ಪಡ್ಕೊಂಡಿರೋದನ್ನ ಏನು ಮಾಡೋಕ್ಕಾಗುತ್ತೆ. ಜೀವನದಲ್ಲಿ ತಾಳ್ಮೆ ಬಹುಮುಖ್ಯ ಅಂತ ಹೇಳ್ತಾ, ಮಾತಾಡೋರ ಬಗ್ಗೆ ನಾನು ಹೇಳೋದಿಷ್ಟೇ. ಮಾತಾಡೋರು ಯಾವತ್ತಿದ್ರೂ ಮಾತಾಡ್ತಾನೆ ಇರ್ತಾರೆ. ನನಗೂ ಒಂದಿಷ್ಟು ಜನ ಕೇಳ್ತಾರೆ. ನಿನ್ನೆ ಒಬ್ಬರು ನನಗೆ ಕಮೆಂಟಲ್ಲಿ ಹೇಳಿದರು, ಸರ್ ಬಿಟ್ಬಿಡಿ, ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿ, ಇದು ಸೆಲ್ಫಿಶ್ಗಳ ಕಾಲ ಅಂತ. ನಾನು ಅವ್ರಿಗೆ ಇವಾಗ ಉತ್ತರ ಕೊಡ್ತಾಯಿದ್ದೀನಿ. ಸರ್ ಹೌದು, ಸೆಲ್ಫಿಶ್ಗಳ ಕಾಲ ಹೌದು, ಬಟ್ ನಾವು ಯಾಕೆ ಅವ್ರ ಥರ ಇರಬೇಕು? ನಾವು ಸ್ವಲ್ಪ ಡಿಫ್ರೆಂಟ್ ಆಗಿರೋಣ. ಸ್ವಾರ್ಥಿಗಳ ಪ್ರಪಂಚದಲ್ಲಿ ನಾವ್ಯಾಕೆ ಸರ್ ಸ್ವಾರ್ಥಿ ಆಗಿರಬೇಕು ಅಲ್ವಾ? ನಾವು ಸ್ವಲ್ಪ ಬದಲಾಗೋಣ. ಬದಲಾವಣೆ ನಮ್ಮಿಂದನೇ ಆಗಲಿ. ಏನೋ ನಾನು ಒಬ್ಬ ಬದಲಾಗಿ ಎಲ್ಲರೂ ಬದಲಾಯಿಸ್ತೀನಿ ಅನ್ನೋದಲ್ಲ, ನಾನು ಬದಲಾಗ್ತಾ ಇದ್ದೇನೆ. ನಾನು ಬದಲಾದರೆ ನನ್ನನ್ನು ನೋಡಿ ಒಂದಿಷ್ಟು ಜನ ಬದಲಾಗ್ತಾರೆ ಅನ್ನೋದು ನನ್ನ ನಂಬಿಕೆ. ಮಾತಾಡೋರು ಯಾವತ್ತಿದ್ರೂ ಮಾತಾಡ್ತಾ ಇರ್ತಾರೆ. ಮೊನ್ನೆಷ್ಟೇ ನನ್ನ ವೀಡಿಯೋಗೊಬ್ಬರು ಕಮೆಂಟ್ ಮಾಡಿದರು. ನಾನು ಆ ಕ್ಷಣದಲ್ಲಿ ಅವರಿಗೆ ಉತ್ತರ ಕೊಟ್ಟೆ. ಉತ್ತರ ಕೊಡಬಾರ್ದಿತ್ತು, ಆವಾಗ ಯೋಚನೆ ಮಾಡಿದೆ. ಉತ್ತರ ಕೊಟ್ಟಿರೋದು ಒಂದೇ ಒಂದು ಕಾರಣಕ್ಕೆ. ಉತ್ತರ ಕೊಟ್ಟಾಗ ಆ ಕ್ಷಣದಲ್ಲಿ ಅವ್ರು ಕೇಳಿದಂಥ ಪ್ರಶ್ನೆಗೆ ಅವರಿಗೆ ಉತ್ತರ ಸಿಗುತ್ತಾ ಅಂತ ತಿಳ್ಕೊಂಡಿದ್ದೆ. ಆಮೇಲೆ ಗೊತ್ತಾಯಿತು, ಎಲ್ಲೋ ಅವರ ಪ್ರೊಫೈಲನ್ನು ನಾನು ಸೂಕ್ಷ್ಮವಾಗಿ ಗಮನಿಸಿದಾಗ ಕೆಲಸಕ್ಕೆ ಬಾರದವರು, ಕುಡ್ಕೊಂಡು ತಿನ್ಕೊಂಡು ಈ ಸೋಷಿಯಲ್ ಮೀಡಿಯಾವನ್ನು ಬಳಸೋರು, ಅಂಥವ್ರ ಬಗ್ಗೆ ಮಾತಾಡಿ ನನ್ನ ಟೈಮೇ ಹಾಳು ಮಾಡಿಕೊಂಡೆ ಅನಿಸ್ತು. ಆ್ಯಂಡ್ ಇನ್ನೊಂದು ಮಾತು, ಯಾರ ವ್ಯಕ್ತಿತ್ವನೂ ತೂಕ ಮಾಡೋಕ್ಕೆ ಬರಬೇಡಿ. ನಿಮ್ಮೆಲ್ಲ ಲೆಕ್ಕಾಚಾರವನ್ನು ಆ ಭಗವಂತ ನೋಡ್ತಿರ್ತಾನೆ. ಆ್ಯಂಡ್ ಇನ್ನೊಂದು, ಮಾತಾಡೋರ ಬಗ್ಗೆ ಮಾತಾಡಬಾರ್ದು. ನಿಜ, ಕೊಚ್ಚೆ ಮೇಲೆ ಕಲ್ಲು ಹಾಕಿದರೆ ನಮ್ಮ ಮುಖಕ್ಕೆ ತಾನೇ ತಾಗೋದು. ಆ್ಯಂಡ್ ಅಂಥವ್ರ ಬಗ್ಗೆ ಮಾತಾಡಲ್ಲ. ಆ್ಯಂಡ್ ಇವತ್ತೇ ಕೊನೆ ಹೇಳ್ತಿರೋದು, ನನ್ನ ಬಗ್ಗೆ ಯಾರೇ ಮಾತಾಡಲಿ ಪ್ರೀತಿಯಿಂದ ಸ್ವೀಕರಿಸ್ತೀನಿ. ಯಾಕಂದರೆ ನನ್ನ ಬೆಳವಣಿಗೆ ನೋಡಿ ನೀವೆಲ್ಲರೂ ಇಷ್ಟೆಲ್ಲ ಹುರ್ಕೋತೀರ ಅಂದಮೇಲೆ ಯಾರು ಕಮೆಂಟ್ ಮಾಡಿರ್ತಾರೆ ಅವ್ರಿಗೆ ಹೇಳೋದು ನಾನು. ಎಷ್ಟು ಸಾಧ್ಯನೋ ಅಷ್ಟು ನನ್ನ ಬೆಳವಣಿಗೆ ಇನ್ನೂ ಜಾಸ್ತಿನೇ ಆಗ್ತಿರುತ್ತೆ. ನಿಜ, ಇಲ್ಲಿ ಸ್ಫೂರ್ತಿದಾಯಕ ಮಾತುಗಳನ್ನು ಮಾಡಿದಾಗ ನನಗೆ ಪ್ರಾರಂಭದಲ್ಲಿ ಅನಿಸ್ತಿತ್ತು, ಬೇಡ, ನನಗೆ ಬೇಡ. ಯಾಕೆ ನಾನು ಈ ಮಾತುಗಳನ್ನು ಆಡಿ ಜನರನ್ನು ಬದಲಾಯಿಸ್ತೀನಿ ಅನ್ನೋ ಈ ಮೂರ್ಖತನ ಇರಬೇಕಂತ ನಾನು ಮೊದಲು ಯೋಚನೆ ಮಾಡಿದ್ದೆ. ಯಾಕಂದರೆ ನಾನು ಏನೇ ಹೇಳಿದರೂ ಕೂಡ ಆತ್ಮಹತ್ಯೆ ಮಾಡ್ಕೊಳ್ಬೇಡಿ ಅಂದರೆ ಆತ್ಮಹತ್ಯೆ ಮಾಡ್ಕೊಳ್ತಿದ್ರು, ಬಿಟ್ಟೋದ್ರ ಬಗ್ಗೆ ಯೋಚನೆ ಮಾಡಬೇಡಿ ಅಂದರೂ ಯೋಚನೆ ಮಾಡ್ತಿದ್ರು. ನಾನು ಯೋಚನೆ ಮಾಡೋದು, ಇಷ್ಟೆಲ್ಲ ಹೇಳಿ ಕೂಡ ಮತ್ತೆ ಮತ್ತೆ ಅದೇ ಪ್ರಶ್ನೆ ಕೇಳ್ತಾರೆ ಅಂದರೆ ನಾನು ಏನು ಹೇಳಿ ಏನು ಪ್ರಯೋಜನ ಅಂತ. ಬಹುಶಃ ನಾನು ಯಾವ ಕಾರ್ಯವನ್ನು ಮಾಡ್ತಾ ಇದ್ದೀನಿ ಅದು ನನ್ನ ಮನಸ್ಸಾಕ್ಷಿ ಒಪ್ಪಿದರೆ ನನಗಷ್ಟೇ ಸಾಕು ಅಂತ ಭಾವಿಸಿದವ ನಾನು. ಮಾಡ್ತಾ ಮಾಡ್ತಾ ನನಗನ್ನಿಸ್ತು, ಇದರಲ್ಲಿ ಏನೋ ಒಂದು ಪುಣ್ಯದ ಕೆಲಸ ಇದೆ. ಭಗವಂತ ಮೆಚ್ಚುವಂಥ ಕೆಲಸ ಇದು. ಇಲ್ಲಿ ಲಕ್ಷಾಂತರ ಜನ ಸ್ನೇಹಿತರನ್ನು ಪಡ್ಕೊಂಡಿದ್ದೀನಿ, ಕೋಟ್ಯಾಂತರ ಜನ ವೀಕ್ಷಕರು ಈಗಾಗಲೇ ತಲುಪಿದ್ದಾರೆ. ಪ್ರತಿ ಬಾರಿಯೂ ನಾನು 2019 ಅನಿಸುತ್ತೆ, 19ರಲ್ಲಿ ನನಗೆ ಒಂದು ಮಾತು ಹೇಳಿದೆ. ನಾನು ನನ್ನ ಯೂಟ್ಯೂಬ್ನಲ್ಲಿ ವೀಕ್ಷಣೆಗಳು ಬಹಳ ಕಡಿಮೆ ಆಗಿತ್ತು. ನೀವು ನಂಬ್ತಿರೋ ಇಲ್ವೋ, ಒಂದು ತಿಂಗಳಿಗೆ ಒಂದು ವೀಡಿಯೋ ನಂದು ಹತ್ತಿರ 1,000 ವ್ಯೂಸ್ ಆಗ್ತಿಲ್ಲ ಇತ್ತು, 1,000 ವೀಕ್ಷಣೆ ಆಗೋದಿಲ್ಲ ಇತ್ತು. ಆವಾಗ ಯಾರೋ ನನ್ನ ಆತ್ಮೀಯರು ನೊಂದ್ಕೊಂಡು ಕಮೆಂಟ್ ಹಾಕಿದರು, ಸರ್ ತುಂಬ ಬೇಸರ ಆಗುತ್ತೆ ಸರ್, ನೀವು ಬಿಟ್ಬಿಡಿ ಸರ್, ಇಷ್ಟು ಚೆನ್ನಾಗಿ ಕಂಟೆಂಟ್ ಕೊಡ್ತಾಯಿದ್ದೀರಾ, ನಿಮ್ಮ ಮಾತುಗಳಿಂದ ನಾವು ಬದಲಾಗ್ತಾ ಇದ್ದೀವಿ, ವೀಕ್ಷಣೆ ಇಲ್ಲ ಸರ್, ನೀವು ಬಿಟ್ಬಿಡಿ ಸರ್, ಬೇಡ ಸರ್, ಯೂಟ್ಯೂಬ್ ಬೇಡ ಅಂತ. ನಾನು ಅವ್ರಿಗೊಂದು ಮಾತು ಹೇಳಿದೆ. ಆ ಸಂದರ್ಭದಲ್ಲಿ ನನಗೆ ಬಹುಶಃ 7,000 ಜನ ಸಬ್ಸ್ಕ್ರೈಬರ್ಸ್ ಇದ್ದಿದ್ರು. ಅವ್ರಿಗೊಂದು ಮಾತು ಹೇಳಿದೆ, ನಿಮ್ಮ ಪ್ರೀತಿಗೆ ನಾನು ಯಾವಾಗಲೂ ಚಿರಋಣಿ. ನಾನು ಮಾಡ್ತಿರೋ ಕಂಟೆಂಟ್ ಜನಕ್ಕೆ ರೀಚ್ ಆಗ್ತಿಲ್ಲ ಅನ್ನೋ ನಿಮ್ಮ ಪ್ರೀತಿಗೆ ನಾನು ಯಾವಾಗಲೂ ಚಿರಋಣಿ ಅಂತ ಹೇಳಿದೆ ಅವ್ರಿಗೆ. ಆಮೇಲೆ ಒಂದು ಮಾತು ಹೇಳಿದೆ,
ಒಂದಲ್ಲ ಒಂದು ದಿನ ಇಲ್ಲಿ ಲಕ್ಷಾಂತರ ಜನ ನೋಡೋ ಹಾಗೆ ಮಾಡೇ ಮಾಡ್ತೀನಿ. ಲಕ್ಷಾಂತರ ಜನರ ಮನಸ್ಸನ್ನು ತಲುಪ್ತೀನಿ ಅಂತ ಒಂದು ಮಾತು ಕೊಟ್ಟಿದ್ದೆ. ಹಾಗೆ ಲಕ್ಷಗಟ್ಟಲೆ ಫಾಲೋವರ್ಸ್ ನನಗೆ ಬೇಕಾಗಿಲ್ಲ, ನಿಮ್ಮಂಥ ಲಕ್ಷಾಂತರ ಹೃದಯ ನನ್ನನ್ನು ಪ್ರೀತಿಸಿದರೆ ಸಾಕು ಅಂತ ಹೇಳಿದೆ. ಬಹುಶಃ ಆ ಮಾತನ್ನು ನಾನು ಈಗ ಈಡೇರಿಸಿದ್ದೀನಿ. ನಿಜ, ನನ್ನ ವಿಡಿಯೋಗೆ ಲಕ್ಷಾಂತರ ಜನ ನೋಡ್ತಾಯಿದ್ರು. 1,000 ವೀಕ್ಷಣೆ ಇಲ್ಲದಂಥ ವಿಡಿಯೋ ಸರಿಸುಮಾರು 2.5 ಮಿಲಿಯನ್ಗಳಷ್ಟು ಒಂದು ವಿಡಿಯೋ ವೀಕ್ಷಣೆಯನ್ನು ಪಡ್ಕೊಂಡಿದೆ. ಪ್ರಯತ್ನ ನಾವು ಪಡಬೇಕು. ನಾನು ಮೊನ್ನೆಷ್ಟು ಒಂದು ತಾಯಿಗೆ ಒಂದು ಮಾತು ಹೇಳಿದ್ದೆ, ನಾವು ಸೋತ್ರೂ ಪರವಾಗಿಲ್ಲ, ಸೋತ್ರೆ ತಪ್ಪೇನಿದೆ, ಮತ್ತೊಮ್ಮೆ ಪ್ರಯತ್ನ ಮಾಡೋಣ. ಬಟ್ ಪ್ರಯತ್ನನೇ ಮಾಡದೆ ಸೋತ್ರೆ ಏನು ಪ್ರಯೋಜನ ಅಂತ. ಈಗಲೂ ಕೂಡ ಇಲ್ಲಿ ಸಾವಿರಾರು ಕಂಟೆಂಟ್ಗಳನ್ನು ಮಾಡಲಿಕ್ಕೆ ನಾನು ರೆಡಿ ಇದ್ದೇನೆ. ಯಾಕಂದರೆ ನನ್ನ ಜೊತೆ ಜನ ಇದ್ದಾರೆ ಅನ್ನೋ ನಂಬಿಕೆ. ಇಲ್ಲಿ 1,00,000 ಜನ ಸ್ನೇಹಿತರನ್ನು ಸಂಪಾದಿಸಿದ್ದು ಅಷ್ಟು ಸುಲಭದ ಮಾತಲ್ಲ. ಯಾವುದೋ ಒಂದು ತಂಡ ಕಟ್ಕೊಂಡು ಇಲ್ಲಿ ವಿಡಿಯೋ ಮಾಡ್ಕೊಂಡು ಬಂದವನಲ್ಲ ನಾನು. ಯಾವುದೋ ಒಂದು ಟ್ರೆಂಡಿಂಗ್ ರೀಲ್ಸ್ಗಳನ್ನು ಮಾಡಿದವನಲ್ಲ. ಮನಸ್ಸಿಗೆ ದುಃಖವಾದಾಗ ಕ್ಯಾಮರಾ ಮುಂದೆ ಬಂದು ಹತ್ಕೊಂಡವನು ನಾನಲ್ಲ. ಯಾರು ನನ್ನನ್ನು ನಿಂದಿಸಿದಾಗ ಆ ವ್ಯಕ್ತಿಗಳಿಗೆ ಅತೀ ಕೆಳಮಟ್ಟದಲ್ಲಿ ಮಾತಾಡಿದಂಥ ವ್ಯಕ್ತಿ ಕೂಡ ನಾನಲ್ಲ. ಇಲ್ಲ ಟ್ರೆಂಡ್ ಆಗಿರುವಂಥ ರೀಲ್ಸ್ಗೆ ಒಂದಿಷ್ಟು ಹುಡುಗಿಯರ ಜೊತೆ ರೀಲ್ಸ್ ಮಾಡಿದವನು ಕೂಡ ನಾನಲ್ಲ. ನಾನು ಮಾತಾಡಿದಿಷ್ಟೇ. ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿ ನಿರಂತರ. ಪ್ರೀತಿ ಕೊಟ್ಟು ಪ್ರೀತಿಸ್ತಾರೆ. ತುಂಬ ಜನ ಕರೆ ಮಾಡ್ಕೊಂಡು ಹೇಳ್ತಾರೆ ನಿಮ್ಮ ಜೊತೆ ಮಾತಾಡಬೇಕು. ಖಂಡಿತ ಆ ಪ್ರೀತಿ ತಲುಪಿದ್ನಲ್ಲ. ಭಗವಂತನಲ್ಲಿ ಬೇಡುವಾಗ ನನಗಿಬ್ಬರು ಮಕ್ಕಳಲ್ಲ, 3 ಜನ ಮಕ್ಕಳು. ಆ 3ನೇವನು ನಾನಂತಾರೆ. ನನ್ನ ದೊಡ್ಡ ಮಗ ಅಂತಾರೆ. ನನ್ನ ಜೀವನ ಬದಲಾಗಲಿಕ್ಕೆ ನೀವು ಮುಖ್ಯ ಕಾರಣ ಅಂತಾರೆ. ಇನ್ನೇನು ಬೇಕು ಸ್ವಾಮಿ? ಮಾತಾಡೋರ ಬಗ್ಗೆ ನಾನು ಇಲ್ಲಿ ಮಾತಾಡ್ತಾ ಕೂತ್ಕೊಂಡ್ರೆ ನನಗೇನು ಸಿಗುತ್ತೆ? ಸುಲಭ ಅಲ್ಲ ಯಾವುದು ಕೂಡ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ನಾನು ಖುಷಿಯಾದಾಗಲೂ ನಾನು ಹೇಳ್ತೀನಿ, ನಾನು ಖುಷಿಯಾದಾಗಲೂ ಕೂಡ ಒಂದು ವೃದ್ಧಾಶ್ರಮಕ್ಕೆ ಏನೋ ಒಂದು ಹೋಗ್ತಾನೆ ಇರುತ್ತೆ. ಅದು ಒಳ್ಳೆ ಮಟ್ಟದೆ. ಕಳೆದ 1 ವಾರದ ಹಿಂದಷ್ಟೇ, ಒಂದು 15 ದಿನದ ಹಿಂದಷ್ಟೇ ನನ್ನ ಆತ್ಮೀಯರೊಬ್ಬರು ಹೇಳಿದರು, ಅಲ್ಲೊಂದು ಗುಡಿಸಲಿದೆ ನೋಡಿ, ಅಲ್ಲಿ ಹೋಗಿ ವೀಡಿಯೋ ಶೂಟ್ಗಳನ್ನು ಮಾಡ್ಕೊಂಡು ಬನ್ನಿ, ನಿಮಗೆ ವ್ಯೂಸ್ ಆಗುತ್ತಂತ. ನಾನು ಅವ್ರಿಗೆ ಹೇಳಿದೆ, ನಾನಲ್ಲಿ ಹೋಗೋಕ್ಕಿಂತ ಮುಂಚೆ ಅಲ್ಲಿ ಯಾರೆಲ್ಲ ಇದ್ದಾರೆ, ಎಷ್ಟು ಕಷ್ಟದಲ್ಲಿದ್ದಾರೆ, ಅವರಿಗೆ ನಮ್ಮ ಕೈಲಿಂದ ಏನಾದರೂ ಒಂದು ಚಿಕ್ಕ ಪುಟ್ಟ ಸಹಾಯ ಮಾಡೋಣ. ಅದಾದ ಬಳಿಕ ನಾನು ವೀಡಿಯೋಸ್ಗಳನ್ನು ಮಾಡ್ಕೊಂಡು ಬಂದರೆ ನನಗೂ ತೃಪ್ತಿ, ಆ ಭಗವಂತನೂ ಕೂಡ ಮೆತ್ತಾನಂತ. ಎಷ್ಟೋ ಜನ ಜಾಹೀರಾತುಗಳನ್ನು ಕೇಳ್ತಾರೆ, ನಿಮ್ಮ ಧ್ವನಿಯಲ್ಲಿ ಜಾಹೀರಾತುಗಳು ಬೇಕು. ನಾನು ನೋಡ್ತೀನಿ ಆ ಜಾಹೀರಾತು. ಸಮಾಜಕ್ಕೆ ಒಂದೊಳ್ಳೆ ಸಂದೇಶ ಇಲ್ಲ ಅಂದಮೇಲೆ ಆ ಜಾಹೀರಾತಿಗೆ ಧ್ವನಿ ಕೊಟ್ಟು ಏನು ಪ್ರಯೋಜನ? ಹಣಕ್ಕೋಸ್ಕರ ಮುಖ ನೋಡಿದವ ನಾನಲ್ಲ. ಲಕ್ಷಾಂತರ ಜನರು ನೋಡ್ತಾರೆ, ನನ್ನನ್ನು ನೋಡಿ ಫಾಲೋ ಮಾಡ್ತಾರೆ ಅಂದಮೇಲೆ ಆ ಜಾಹೀರಾತಿನಿಂದ ಹಣ ತಗೊಂಡ್ರೆ ದೇವರು ಮೆತ್ತಾನ, ಇಲ್ಲ ಭಗವಂತ ಮೆತ್ತಾನ? ನನ್ನನ್ನು ಇಷ್ಟಪಡುವಂಥ ಹೃದಯಗಳಿಗೆ ನಾನು ಏನು ಸಂದೇಶ ಕೊಡಬಲ್ಲೆ? ಯೂಟ್ಯೂಬ್ನಲ್ಲಿ ಸಾವಿರಾರು ಜಾಹೀರಾತುಗಳನ್ನು ಕೇಳ್ತಾರೆ. ಸರ್ ಇಷ್ಟು ಪೇಮೆಂಟ್ ಕೊಡ್ತೀವಿ, ಎಷ್ಟು ಪೇಮೆಂಟ್ ಕೊಡ್ತೀವಿ, ಜಾಹೀರಾತು ಹಾಕಿ. ಇಲ್ಲ, ನಾನು ಹಾಕಲ್ಲ. ಯಾಕೆ? ನನ್ನನ್ನು ಪ್ರೀತಿಸುವಂಥ ಒಂದಿಷ್ಟು ಹೃದಯಗಳಿದ್ದಾರೆ. ಅವರನ್ನು ಹಾದಿ ತಪ್ಪಿಸೋಕೆ ನಾನು ತಯಾರಾಗಿಲ್ಲ. ಪ್ರೀತಿ ಕೊಟ್ಟಿದ್ದಾರೆ. ರಾಜ್ಯದ ಮೂಲೆ ಮೂಲೆ ಸ್ನೇಹಿತರು ನನಗೆ ಪ್ರೀತಿ ಕೊಟ್ಟಿದ್ದಾರೆ. ಇಷ್ಟು ಸಾಕು ನನಗೆ. ಮಾತಾಡೋರ ಬಗ್ಗೆ ಮಾತಾಡ್ತಾ ಕೂತ್ಕೊಂಡ್ರೆ ನಮ್ಮ ಸಮಯನೇ ವ್ಯರ್ಥ. ನಾನು ಹೇಳೋದಷ್ಟೇ, ಇರುವಷ್ಟು ದಿನ ಎಲ್ಲರನ್ನು ಪ್ರೀತಿ ಮಾಡಿ. ಹಣ, ಆಸ್ತಿ, ಅಂತಸ್ತು ಇರಬೇಕು ನಿಜ. ಸ್ಮಶಾನಕ್ಕೆ ಹೆಣವನ್ನು ತಗೊಂಡು ಹೋಗುವಾಗ ಚಿಲ್ಲರೆ ನಾಣ್ಯಗಳನ್ನು ಬೀದಿಗೆ ಚಲ್ತಾ ಹೋಗ್ತಾರಂತೆ, ಗೊತ್ತುಂಟಾ? ನೋಡಿರ್ಬೋದು. ಅದರ ಕಾರಣ ಇಷ್ಟೇ, ನೋಡ್ರಪ್ಪ ನೋಡಿ, ಈ ವ್ಯಕ್ತಿ ಜೀವಂತವಿದ್ದಾಗ ತಾನು ತಿನ್ನದೆ ಪರರಿಗೂ ತಿನ್ನಿಸ್ದೆ ಹಣವನ್ನು ಕೂಡಿಟ್ಟ. ಇವಾಗ ಹೋಗ್ತಾ ಇದ್ದಾನೆ, ಇವನ ಹಣವನ್ನು ಈತ ತಗೊಂಡು ಹೋಗ್ತಾ ಇಲ್ಲ, ಅದಕ್ಕೆ ಈತನ ಹಣವನ್ನು ನಾವು ಬೀದಿಗೆ ಎಸಿತಾ ಇದ್ದೀವಿ. ಅದರ ಅರ್ಥ ಏನು ಗೊತ್ತಾ? ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ. ಇಲ್ಲಿ ಯಾರು ಕೂಡ ಎಷ್ಟೇ ಸಂಪಾದನೆ ಮಾಡಿ ಯಾರು ಕೂಡ ಏನು ಹೊತ್ಕೊಂಡು ಹೋಗಲ್ಲ. ಸ್ಮಶಾನದಲ್ಲಿ ಅಥವಾ ಇಲ್ಲ ಮಣ್ಣಲ್ಲಿ ಒಂದಿನ ಮಣ್ಣಾಗಿ ಹೋಗ್ತೀವಿ ನಾವು. ಯಾಕೆ ಬೇಕು ದ್ವೇಷ? ತಾಯಿ ಗರ್ಭದಲ್ಲಿ ಹುಟ್ಟಿದ್ದೇವೆ, ತಾಯಿ ಗರ್ಭದಲ್ಲಿ ಹೋಗ್ತೇವೆ. 4 ಜನರಿಗೆ ಒಂದೊಳ್ಳೆ ಸಂದೇಶ ಕೊಡುವಂಥ ಮಾತುಗಳನ್ನು ಆಡೋಣ.
ನಮ್ಮ ಮಾತುಗಳಿಂದ ನೂರಾರು ಹೃದಯಗಳು ಬದಲಾಗ್ತದೆ ಅಂದರೆ ಸಾಕು ನಮಗಷ್ಟೇ, ಇನ್ನೇನೇನು ಬೇಕಾಗಿಲ್ಲ. ಪ್ರೀತಿ, ನನ್ನ ಕನಸುಗಳು ಭಾಳಷ್ಟಿದೆ, ತುಂಬ ಕನಸಿದೆ, ನನಗೆ ತಾಳ್ಮೆ ಇಲ್ಲ. ಹೌದು, ನನ್ನನ್ನು ಪ್ರೀತಿಸೋರಿಗೆ ಇನ್ನೇನಾದರೂ ಒಂದಿಷ್ಟು ವೀಡಿಯೋಸ್ಗಳನ್ನು ಮಾಡಬೇಕು ಅನ್ನೋ ತಾಳ್ಮೆ ಇಲ್ಲ ನನಗೆ. ಅದರ ಅರ್ಥ ಒಳ್ಳೆಯ ತಾಳ್ಮೆ ಅದು. ನನಗೆ ನೆಮ್ಮದಿ ಇಲ್ಲ, ನಿಜ. ಬೆಳಗ್ಗೆ ಎದ್ದು ಕೂಡಲೇ ನಾನು ಯೋಚನೆ ಮಾಡ್ತೀನಿ, ನನಗೆ ನೆಮ್ಮದಿ ಇಲ್ಲ. ಯಾಕೆ ನೆಮ್ಮದಿ ಇಲ್ಲ ಹೇಳಿ? ನನ್ನ ಪ್ರೀತಿಸುವಂಥ ಹೃದಯಗಳಿಗೆ ನಾನು ಯಾವ ಸಂದೇಶಗಳನ್ನು ಕೊಡಬೇಕು ಅನ್ನೋ ತಾಳ್ಮೆ ಇಲ್ಲ, ನೆಮ್ಮದಿ ಇಲ್ಲ. ಅಂದರೆ ನಿಮ್ಮನ್ನು ಅಷ್ಟು ಪ್ರೀತಿಸ್ತೀನಿ ನಾನು, ನಿಮ್ಮೆಲ್ಲರನ್ನ ಕೂಡ ಅಷ್ಟು ಹಚ್ಕೊಂಡಿದ್ದೀನಿ. ನಿಮ್ಮ ಮನಸ್ಸು ಖುಷಿಯಾಗಿದ್ದರೆ ನನಗಷ್ಟೇ ನೆಮ್ಮದಿ, ನನಗಷ್ಟೇ ತಾಳ್ಮೆ. ಪ್ರತಿ ಒಂದೊಂದು ಕಡೆಯೂ ಹೋದಾಗ ಯೋಚನೆ ಮಾಡ್ತೀನಿ, ಇವತ್ತು ಮನೆಗೆ ಬೇಗ ಬರಬೇಕು, ನಾನು ಈ ಸ್ಟುಡಿಯೋಗೆ ಬೇಗ ಬರಬೇಕು. ನನ್ನನ್ನು ಪ್ರೀತಿಸುವಂಥ ಒಂದಿಷ್ಟು ಹೃದಯಗಳು ನನ್ನ ವೀಡಿಯೋಸ್ಗಾಗಿ ಕಾಯ್ತಾ ಇರ್ತಾರೆ, ನನ್ನ ಮಾತಿಂದ ನೆಮ್ಮದಿ ಹುಡ್ಕೊಳ್ತಾರೆ. ನೊಂದ ಮನಸ್ಸಿಗೆ ಸಂಜೀವಿನಿ ನಿಜ. ತುಂಬ ಜನ ಕೇಳ್ತಾರೆ, ನಿಮ್ಮ ನೋವೇ ಆಗೋದಿಲ್ಲ ಸರ್, ಯಾವಾಗಲೂ ನಗ್ತಾ ಇರ್ತೀರ. ನಾನು ಅವ್ರಿಗೆ ಪ್ರತಿ ಬಾರಿ ಹೇಳ್ತಿರೋದು, ಹೌದು ನನಗೆ ನೋವಿದೆ, ಭಾಳಷ್ಟು ನೋವುಗಳನ್ನು ಅನುಭವಿಸಿದ್ದೇನೆ. ನನಗೂ ನೋವಿದೆ ಅಂತ ಕ್ಯಾಮರಾ ಮುಂದೆ ಬಂದು ಹತ್ಕೊಂಡ್ರೆ ಒಂದಿನ 2 ದಿನ ಚಂದ, 3ನೇ ದಿನ ಯಾರು ನನಗೆ ಸಾಂತ್ವನ ಮಾಡಿದ್ರು ಅದೇ ಜನ ಕಮೆಂಟ್ ಮಾಡ್ತಾರೆ, ಬಿಡಿರಿ ಡ್ರಾಮಾಗಳೆಲ್ಲ ಅಂತ. ಕಷ್ಟ ಅಂತ ಬಂದರೆ ಯಾರೂ ಕೂಡ ಕಣ್ಣೀರು ಹಾಕಲ್ಲ ಇಲ್ಲಿ. ಸೊ ನಮ್ಮ ಮನದ ನೋವನ್ನು ನಾವೇ ಅಡಗಿಸಬೇಕು, ಇಷ್ಟೇ ನಾನು ಹೇಳೋದು. ಎಲ್ಲರನ್ನೂ ಪ್ರೀತಿ ಮಾಡೋಣ, ಪ್ರೀತಿಸೋಣ. ನಾನು ಅದೇ ಕಾರಣಕ್ಕೆ ನಾನು ಪ್ರಾರಂಭದಲ್ಲಿ ಒಂದು ಮಾತಾಡಿದ್ದು, ನಿಮ್ದು ಯಾವೂರು ಕಮೆಂಟ್ ಮಾಡಿ ಅಂತ. ಯಾಕಂದರೆ ಯಾರ್ಯಾರೆಲ್ಲ ಕಮೆಂಟ್ ಮಾಡ್ತಾರೆ, ಯಾರೋ ಒಂದಿಷ್ಟು ಬರಲಿ ಎಣ್ಣಕ್ಕೆ ಎಷ್ಟು ಜನ ನೋಡಿ. ಇವತ್ತು ಇಲ್ಲಿ ಬಂದಿರುವಂಥ ಕಮೆಂಟ್ಸ್ಗಳನ್ನು ನೋಡಿ, ಹಾಸನ, ರಾಯಚೂರು, ಗದಗ, ಕುಂದಾಪುರ, ಉಡುಪಿ, ಮಂಗಳೂರು ಎಲ್ಲ ಕಡೆಯಿಂದ ಸ್ನೇಹಿತರಿದ್ದಾರೆ. ಸಾಕು, ನನಗೆ ಸಾಕು, ಅಷ್ಟೇ. ಖುಷಿಯಾಗುತ್ತೆ. ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಪ್ರೋತ್ಸಾಹ, ನಿಮ್ಮೆಲ್ಲರ ಅಭಿಮಾನಕ್ಕೆ ನಾನು ಶಿರವಾಗಿ ವಂದಿಸ್ತೇನೆ. ಮಾತಾಡಬೇಕನ್ನಿಸ್ತು, ಇವತ್ತು ಮಾತಾಡ್ತಾ ಇದ್ದೇನೆ. ಇನ್ನೇನು ಸಾಧ್ಯ? ಇನ್ನು ಯಾರ ಜೊತೆ ಹಂಚ್ಕೊಳ್ಳಿ? ನನಗೆಲ್ಲನೂ ನೀವೇನೇ ಕೊನೆ, ನೀವೇನೇ ಪ್ರಾರಂಭ, ಎಲ್ಲನೂ ನಿಮ್ಮಿಂದಲೇ ನಾನು ಒಂದಿಷ್ಟು ಕಡೆ ಕಾರ್ಯಕ್ರಮಗಳನ್ನು ನೀಡಲಿಕ್ಕೆ ಅವಕಾಶ ಮಾಡಿಕೊಂಡವನು. ಒಂದಿಷ್ಟು ಮಾತುಗಳನ್ನು ಆಡಲಿಕ್ಕೆ ನನಗೆ ಶಕ್ತಿ ತುಂಬಿದವರೇ ನೀವು. ನಿಮ್ಮ ಪ್ರೀತಿಗೆ ನಾನು ಯಾವಾಗಲೂ ಶಿರವಾಗಿ ವಂದಿಸ್ತಾ, ದಯವಿಟ್ಟು ನಾನು ಹೇಳೋದಿಷ್ಟೇ, ಯಾವುದೋ ಒಂದು ಅಕೌಂಟು ಮಾಡಿಕೊಂಡು ಕುಡ್ಕೊಂಡು ತಿನ್ಕೊಂಡು ಬಿಟ್ಟಿರೋಕ್ಕಿಂತ ಬದಲು ಏನೋ ಒಂದು ಒಳ್ಳೆ ಕೆಲಸ ಮಾಡಿ ಸ್ವಾಮಿ. ಮನೆ ಪಕ್ಷ ಕೈ ಕೊಟ್ಕೊಂಡಾದರೂ ಸುಮ್ಮನೆ ಕೂತ್ಕೊಂಡ್ಬಿಡಿ. ನೊಂದ ಮನಸ್ಸಿನ ಕಣ್ಣೀರ ಶಾಪ ಯಾವತ್ತೂ ನಿಮ್ಮನ್ನು ಬಿಡೋದಿಲ್ಲ. ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ. ಇದೇ ಕೊನೆ, ಯಾರ ಬಗ್ಗೆನೂ ಮಾತಾಡಲ್ಲ. ಮಾತಾಡಬೇಕನ್ನಿಸ್ತು, ಕಾರಣ ಇಷ್ಟೇ, ಕೆಲವೊಂದು ವಿಡಿಯೋ ಮೂಲಕನೇ ಉತ್ತರ ಕೊಟ್ಟರೆ ಚಂದ ಅಂತ. ಆ್ಯಂಡ್ ನನ್ನ ಮಾತು ಕೆಲವರು ತಿಳ್ಕೊಂಡಿದ್ದಾರೆ, ಯಾಕೆ ಸೈಲೆಂಟಾಗಿರ್ತಾರೆ ಇವರು, ಯಾರು ಏನೇ ಹೇಳಿದ್ರು ಕೂಡ ಮಾತಾಡಲ್ಲ. ಇಲ್ಲಿ ಸಾವಿರಾರು ವೀಡಿಯೋಸ್ಗಳನ್ನು ಮಾಡಿದವನಿಗೆ ಯಾರೋ ಒಂದು ವ್ಯಕ್ತಿಗೆ ಒಂದು ಮಾತಿನ ಮೂಲಕ ಉತ್ತರ ಕೊಡೋಕ್ಕೆ ಬರಲ್ಲ. ನನಗೆ ಖಂಡಿತವಾಗಿ ಬರುತ್ತೆ. ಬಟ್ ಆ ಮಟ್ಟದವರೆಗೆ ಇಳಿದ್ರೆ ನನಗೂ ಅವ್ರಿಗೆ ಏನು ವ್ಯತ್ಯಾಸ? ಇಲ್ಲಿ ನಾನು ಮಾತಾಡ್ತಿರೋ ಕಾರಣ ಅಷ್ಟೇ, ವಿಡಿಯೋ ಮಾಡಿರೋ ಉದ್ದೇಶ ಅಷ್ಟೇ. ಸಾಧ್ಯವಾದಷ್ಟು ಪ್ರೀತಿ ಹಂಚೋಣ. ಏನು ಸಿಗಲ್ಲ, ಪ್ರೀತಿ ತಾನೇ ಸಿಗೋದು. ಸೊ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ. ನಗಿಸ್ತಾ ಇರಿ. ಸಾಧ್ಯವಾದಷ್ಟು ಇನ್ನೊಬ್ಬರ ಮುಖದಲ್ಲಿ ನಗು ತರಿಸಿ ಅಂತ ಹೇಳ್ತಾ, ತುಂಬ ಜನ ಸ್ನೇಹಿತರು ನಿಮ್ಮ ಜೊತೆ ಮಾತಾಡಬೇಕು ಅಂತ ಕಮೆಂಟ್ಗಳನ್ನು ಮಾಡಿದ್ರಿ. ದಯವಿಟ್ಟು ನಾನು ನಿಮ್ಮ ಹತ್ರ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ನಂಬರನ್ನು ಹಾಕಬೇಡಿ. ಯಾಕಂದರೆ ನಿಮ್ಮ ಪರ್ಸ್ನಲ್ ನಂಬರ್ ಆಗಿರುತ್ತೆ. ಇದು ಸೋಷಿಯಲ್ ಮೀಡಿಯಾ ಮಿಸ್ಯೂಸ್ ಆಗಬಾರ್ದು ಅಂತ ಒಂದೇ ಒಂದು ಕಾರಣದಿಂದ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಜೊತೆ ಮಾತಾಡಬೇಕಂತ ನಾನು ಕೂಡ ಕಾಯ್ತಾ ಇದ್ದೀನಿ. ಮಾತಾಡೋಣ. ಸಾಧ್ಯವಾದರೆ ಒಂದಿಷ್ಟು ದಿನಗಳ ಬಳಿಕ ನಿಮ್ಮೆಲ್ಲ ಏನೆಲ್ಲ ಕಮೆಂಟ್ಸ್ ಮಾಡಿದರೆ ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಅದೂ ಸಾಧ್ಯವಾಗಿಲ್ಲ ಅಂದರೆ ಯಾವತ್ತಾದರೂ ಒಂದು ಒಳ್ಳೆ ದಿನ ಲೈವ್ ಬಂದು ನಿಮ್ಮೆಲ್ಲರ ಜೊತೆ ಮಾತಾಡಬೇಕಂತ ನಾನು ಕೂಡ ಕಾಯ್ತಾ ಇದ್ದೇನೆ. ಎಲ್ರಿಗೂ ಒಳ್ಳೆಯದನ್ನು ಮಾಡಿ ಅಷ್ಟೇ. ನನ್ನ ಬಾಯಲ್ಲೂ ಬರೋದು ಪ್ರತಿ ಬಾರಿಯೂ ಅದು ಒಂದೇ ಮಾತು, ಎಲ್ರಿಗೂ ಒಳ್ಳೇದು ಮಾಡಲಿ. ಎಲ್ರಿಗೂ ಭಗವಂತನ ಮುಂದೆ ಬೇಡ್ಕೊಳ್ಳುವಾಗ ನಾನು ಅಷ್ಟೇ, ಭಗವಂತ ಎಲ್ರಿಗೂ ಒಳ್ಳೇದು ಮಾಡಷ್ಟಂತ. ಎಲ್ರಿಗೂ ಒಳ್ಳೇದು ಮಾಡಿದರೆ ಆ ಒಳ್ಳೆ ಎಲ್ಲರೂ ಅಲ್ಲೇ ನಾನು ಇರ್ತೀನಲ್ಲ, ನನಗೂ ಸೇರಿ ಬಂತು.
ಎಲ್ರಿಗೂ ಒಳ್ಳೇದು ಮಾಡಲಿ. ಸೊ ಖುಷಿಯಾಗಿರಿ, ನಗ್ತಾ ಇರಿ, ಯಾರ ಬಗ್ಗೆನೂ ಕಮೆಂಟ್ ಮಾಡಬೇಡಿ. ಕಮೆಂಟ್ ಮಾಡ್ತಾ ಕೂತ್ಕೊಂಡ್ರೆ ನಿಮ್ಮ ಟೈಮೇ ಹಾಳ ಅಂತ ಹೇಳ್ತಾ, ಸಾಧ್ಯವಾದಷ್ಟು ಶೇರ್ ಮಾಡಿ, ಜೊತೆಗೊಂದು ಲೈಕ್ ಮಾಡಿ. ಈ ವಿಡಿಯೋ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.